ಬೆಳಗ್ಗೆನೆ ನೋಡಿ ಹೇಗೆ ಆಟ ಆಡ್ಕೊಂಡು ಕೂತಿದ್ದಾರೆ ಅಂತ ಇಬ್ರು. ನಾನು ಎದ್ದೊಳಕ್ಕೆ ಮುಂಚೆನೇ ಇವ್ರುಗಳು ಎದ್ಬಿಟ್ಟಿರ್ತಾರೆ. ಅಲ್ಲ ಪಾಪ, ಅಲ್ಲ ಪಾಪ. ಹಾಲು ಕುಡಿತೀರಾ? ಯಾರು ಬರ್ತೀರಾ ಫಸ್ಟ್ ಹಾಲು ಕುಡಿಯೋಕ್ಕೆ? ಯಾರು ಬರ್ತೀರಾ ಫಸ್ಟು? ಯಾರು ಬರ್ತೀರಾ ಫಸ್ಟು? ಓನಮ್ಮ, ಬನ್ನಿ 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 ಬನ್ನಿ. ಅಮ್ಮ ಪಪ್ಪಚ್ಚಿಗೆ ಹಾಲು ಕುಡಿಸಲ್ಲ? ಅಲ್ಲೇ ನೋಡ್ತೀಯ, ಇಲ್ಲಿ ನೋಡು, ಅಲ್ಲೇ ನೋಡ್ತೀಯ. ಏನಮ್ಮ ಯಾಕೆ ಬೇಬಿನ ಹಾಲು? ಯಾರು ಅಳದು? ಆಹಾರ ಅಳದು? ಇವಳಿಗೆ ಹಾಲು ಬೇಡವಂತೆ. ಸರಿ, ಅವಳಿಗೆ ಕುಡ್ಸೋಣ ಹಾಲನ್ನ, ಅಲ್ಲಮ್ಮ? ಪಪ್ಪಗೆ ಹಾಲು ಬೇಡವಂತೆ, ಅದಕ್ಕೆ ಹಾಂ ಎಲ್ಲ ಹೀಗೆ ಹಾಕೋಣ, ಇಲ್ಲಿ ಹಾಕೋಣ ಪಪ್ಪನ. ಬನ್ನಿ ಬನ್ನಿ ಬನ್ನಿ, ಬಟ್ಟೆ ಬಿಡಿ, ಬಟ್ಟೆ ಬಿಡಿ, ಬನ್ನಿ ಬನ್ನಿ. ಅಮ್ಮ, ಗಾಳಿ, ಚಳಿ ಚಳಿ ಗಾಳಿ, ಚಳಿ ಚಳಿ ಗಾಳಿ ಇದೆ. ಕುಚಿ ಓನಮ್ಮ, ಆಯ್ತು ನಿದ್ದೆ, ಆಯ್ತು ನಿದ್ದೆ. ರಾತ್ರಿ ಎಲ್ಲ ಹರಿಕತೆ ಮಾಡಿ ಬೆಳಗ್ಗೆ ಎದ್ದು ಕೂತ್ಕೊಂಡ್ಬಿಡಿ 7 ಗಂಟೆಗೆ. ನಾನೇ ಡಿಕ್ಕಿ ಹೊಡೆದಲ್ಲೇ ಸರಿಗೆ, ಡಿಕ್ಕಿ. ಹಾಂ, ಹಾಲು ಕುಡಿಯೋಣ. ಮತ್ತೆ ಹಸುವಾಗಿದೆ ಪಾಪಗೆ ಹಾಲು ಕುಡಿಯೋದಕ್ಕೆ, ಅಲ್ಲಮ್ಮ? ಓಹೋ, ಓನದು 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 ಪಾಟಿ ಆಯ್ತು, ಪಾಟಿ ಪಾಟಿ, ಅಲ್ಲಮ್ಮ? ಫಸ್ಟ್ ಪಾಟಿ ಕ್ಲೀನ್ ಮಾಡೋಣ, ಆಮೇಲೆ ಆಮೇಲೆ ಅಲ್ಲಿ ಕುಡಿಯೋಣ. ಓಕೆ? ನೋಡಮ್ಮ, ನೋಡಮ್ಮ. ನೋಡಿದ್ರಲ್ಲ, ಯೂಶ್ವಲಿ ನನ್ನ ಮಾರ್ನಿಂಗ್ ರೂಟೀನ್ ಹೀಗೆ ಇರುತ್ತೆ. ಹತ್ರ 7:30-8 ಗಂಟೆಗೆ ಇಬ್ಬರು ಆ್ಯಕ್ಟಿವ್ ಆಗೋಕ್ಕೆ ಶುರು ಮಾಡ್ತಾರೆ. ನಾನು ಅಲ್ಲಿ ತನಕ ಮಲ್ಗೆ ಇರ್ತೀನಿ. ಯಾಕಂದರೆ ನೈಟೆಲ್ಲ ಒಬ್ಬರಾದ್ಮೇಲೆ ಒಬ್ಬರು ಎದ್ದೋಳ್ತಾನೆ ಇರ್ತಾರೆ, ಹಾಲು ಕುಡಿಸ್ತಾ ಇರ್ತೀವಿ. ಆಮೇಲೆ ಮಲಗಿಸೋದಕ್ಕೆ ಅರ್ಧ ಗಂಟೆ 1 ಅವರ್ ಸರ್ಕಸ್ ಮಾಡಬೇಕು. ಹಾಗಾಗಿ ನಾನು ಎದ್ದೋಳೋದು ಲೇಟು, 7:30ನೇ. ಅವ್ರ ಜೊತೆ ನಾನು ಎದ್ದೋಳ್ತೀನಿ. ಎದ್ದಾದ್ಮೇಲೆ ಫುಲ್ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರ ಜೊತೆ ನಾನು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಹಾಲು ಕುಡಿತಿದ್ದಂಗೆ ಎಲ್ಲ ಮೋಷನ್ ಮಾಡ್ತಾರೆ ಇಬ್ಬರೂ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡು, ಮತ್ತೆ ಕ್ಲೀನ್ ಮಾಡ್ತಿದ್ದಂಗೆ ಮತ್ತೆ ಹೊಟ್ಟೆ ಹಸಿಯುತ್ತೆ, ಹಾಲು ಕೊಡು ಅಂತಾರೆ. ಹಾಲು ಕುಡಿಸೋದು ಇದೇ ಆಗುತ್ತೆ. 9:30 ತನಕ ಇದನ್ನೇ ಮಾಡ್ತಾ ಇರ್ತೀನಿ. ಅದಾಗಿ ಸ್ವಲ್ಪ ಹೊತ್ತಾದಮೇಲೆ ಮತ್ತು ನನ್ನ ಡೈಲಿ ರೊಟೀನ್ಗಳನ್ನ ಶುರು ಮಾಡ್ಕೊಳ್ತೀನಿ. ನನಗೆ ಬೆಳಗ್ಗೆನೇ ಡೈರಿ ಬರೆಯೋ ಅಭ್ಯಾಸ ಇದೆ. ಏನು ಮಾಡ್ತಿದ್ದೀನಿ, ನೆಕ್ಸ್ಟ್ ಡೇಸಲ್ಲಿ ಏನು ಮಾಡಬೇಕು, ಅಥವಾ ಇವತ್ತೇನಿದೆ ಇಂಪಾರ್ಟೆಂಟ್ ವರ್ಕು, ಅಥವಾ ನಿನ್ನೆ ಏನಾಯಿತು ಎಲ್ಲನೂ ನಾನು ಬೆಳಗ್ಗೆ ಎದ್ದು ಬರಿತೀನಿ. ಇದೊಂಥರ ನನಗೆ ಒಂದು 10 ಇಯರ್ಸಿಂದ ಹ್ಯಾಬಿಟ್ ಅಂತ ಹೇಳ್ಬೋದು. ಸೊ ಅದೆಲ್ಲ ಕೆಲಸ ಮುಗಿಸಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಆಟ ಆಡಿಸ್ತಾ ಇರಬೇಕು. 9:30 ಆಗ್ತಿದೆ ಅನ್ನೋ ಹಾಗೆ ಅಪ್ಪ ಮತ್ತು ಅಮ್ಮ ಇಬ್ಬರು ಬರ್ತಾರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು.
ಅವ್ರಿಗೆ ಸ್ನಾನ ಮಾಡಿಸೋದಕ್ಕೆ ಅಂತ. ಯೂಶ್ವಲಿ 3 ಜನ ಬೇಕೇ ಬೇಕು, ಇಬ್ಬರು ಸ್ನಾನ ಮಾಡಿಸೋದಕ್ಕೆ, ಅದಾದಮೇಲೆ ಒಬ್ಬರು ಮೈಯೆಲ್ಲ ಒರೆಸಿ ರೆಡಿ ಮಾಡೋದಕ್ಕೆ. ಆ ಟೈಮಲ್ಲಿ ಇನ್ನೊಬ್ರಿಗೆ ಸ್ನಾನ ಮಾಡಿಸ್ತಿರ್ತಾರೆ. ಹೀಗೆ ಯೂಶ್ವಲಿ ಇದೇ ರೊಟೀನ್ ನಡೆಯುತ್ತೆ. ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ 10:30 ಆಗೋಗುತ್ತೆ. ಆಮೇಲೆ ನಾವು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನೋ ಅಷ್ಟೊತ್ತಿಗೆ 11:30 ಯೂಶ್ವಲಿ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿದೆ ಅಂದಮೇಲೆ ಇವೆಲ್ಲ ಕಾಮನ್ನು. ಒಟ್ಟಿನಲ್ಲಿ ಇದನ್ನು ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಲೈಫು. ಮುಂಚೆ ಅಂದರೆ ನಮ್ಮ ಮನೇಲಿ 6 ಗಂಟೆಗೆ ಎದ್ದೊಳ್ಬೇಕಿತ್ತು. ನಮ್ಮ ಅಪ್ಪ ಅಂತೂ ಬಂದುಬಿಟ್ಟು 6 ಗಂಟೆಗೆ ಎದ್ದೊಳಿಸ್ಬಿಡೋರು. ಈಗ 7:30 ಆದರೂ ಮಲಗಿರ್ತೀನಿ. ಪಾಪ ಅವರು ಏನೂ ಹೇಳಲ್ಲ, ಮಲ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಆಗಿರ್ತಾರೆ. ಬೆಳಗ್ಗೆ ಹೊತ್ತು ಮಾತ್ರ ಇಬ್ಬರು ಏನೂ ಗಲಾಟೆ ಮಾಡಲ್ಲ, ಆರಾಮಾಗಿರ್ತಾರೆ. ಇನ್ನೂ ನನ್ನೇ ನಗಿಸ್ತಾ ಇರ್ತಾರೆ. ಅಮ್ಮ ಅಂದ್ಕೊಂಡು ಒಂಥರ ಸೌಂಡ್ ಮಾಡಿಕೊಂಡು ಮಾತಾಡಿಸ್ತಾ ಇರ್ತಾರೆ. ನನ್ನ ಏನು ಕೆಲಸ ಮಾಡೋದಕ್ಕೂ ಬಿಡಲ್ಲ, ಕಣ್ಣು ಮುಂದೆ ಇರಲೇಬೇಕು. ಹಾಗೆ ಇಬ್ಬರೂ ನೋಡಿ ಎಷ್ಟು ಕಿತಾಪತಿ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ. ನನ್ನ ಪಾಡಿಗೆ ನಾನು ಡೈರಿ ಬರ್ಕೊಂಡು ಕೂತಿದ್ರು ಬಿಡಲ್ಲ ನನ್ನ. ಹೀಗೆ ಏನಾದರೂ ಒಂದು ಮಾಡ್ತಾನೇ ಇರ್ತಾರೆ. ಈಗಂತೂ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಇನ್ನೂ ನಾನು ಏನೇನು ವೀಡಿಯೋಸ್ ಮಾಡಬೇಕು, ಯಾವ ಥರ ಶೆಡ್ಯೂಲ್ ಮಾಡ್ಕೋಬೇಕು, ಅದೆಲ್ಲ ನನಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅದೆಲ್ಲ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಕ್ಕೂ ಟೈಮ್ ಸಾಕಾಗೋದಿಲ್ಲ. ಹಾಗಾಗಿ ಎಲ್ಲನೂ ಬರ್ಕೊಂಡು ನೀಟಾಗಿ ಮ್ಯಾನೇಜ್ ಮಾಡ್ಕೋಬೇಕು. ಒಂಥರ ಬರೆಯೋದು ನನಗೆ ಒಂಥರ ಇಷ್ಟ ಆಗುತ್ತೆ. ನೀವು ಯಾರೆಲ್ಲ ಈ ಥರ ಬರೆಯೋದನ್ನ ಇಷ್ಟಪಡ್ತೀರಾ, ಅಥವಾ ನೀವು ನಿಮ್ಮ ಲೈಫಲ್ಲಿ ಡೈರಿನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀರಾ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಎಷ್ಟು ಜನ ಡೈರಿ ಬರೆಯೋದ್ರಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅಂತ ಗೊತ್ತಾಗುತ್ತೆ ನನಗೂ. ನೋಡಿ ಬೆಡ್ಶೀಟ್ ಒತ್ಸೋದಕ್ಕೆ ಎಷ್ಟೊತ್ತಿಂದ ಟ್ರೈ ಮಾಡ್ತಾನೇ ಇದ್ದೀನಿ. 1 ನಿಮಿಷ ಮೈ ಮೇಲೆ ಇರಿಸ್ಕೊಳಕ್ಕೆ ಬಿಡಲ್ಲ, ತೆಗೆದು ಹಂಗೆ ಕಾಲಲ್ಲಿ ಒದ್ದು ಎಸಿತಾನೇ ಇರ್ತಾರೆ. ಇವಾಗಂತೂ ಬೆಳಗ್ಗೆ ಹೊತ್ತು ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ. ಹೋದ ವಾರದಲ್ಲಿ ಇನ್ನೂ ಕೆಮ್ಮು ನೆಗಡಿ ಎಲ್ಲ ಆಗಿದೆ ಇಬ್ರಿಗೂ. ಹಾಗಾಗಿ ನನಗೂ ಸ್ವಲ್ಪ ಭಯ. ಹಾಗಾಗಿ ಏನಾದರೂ ಒದಿಸ್ಲೇಬೇಕು ಅಂತ ಒದಿಸ್ತಾ ಇರ್ತೀನಿ, ಆದರೂ ಬಿಡೋದಿಲ್ಲ. ಅವರು ಕಿತ್ತು ಎಸಿತಾ ಇರ್ತಾರೆ. ನಾನು ಒದಿಸೋದು ಅವ್ರು ಕಿತ್ತು ಎಸೆಯೋದು ಇದೇ ಆಗೋಗುತ್ತೆ ಕೆಲಸ. ನನಗೆ ಡೈರಿ ಬರೆಯೋದಕ್ಕೆ ಬಿಡಲೇ ಇಲ್ಲ. ಹಾಗಾಗಿ ಅದನ್ನೊಂದು ಕಡೆ ಎತ್ತಿಟ್ಬಿಟ್ಟು ಅವ್ರ ಜೊತೆ ನಾನು ಆಟ ಆಡೋಕ್ಕೆ ಶುರು ಮಾಡಿದೆ. ಚಳಿ 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 ಗುಮ್ಮ ಗುಮ್ಮ ಎಲ್ಲಿ ಗುಮ್ಮ ಎಲ್ಲಿ ಗುಮ್ಮ ತಕ್ಕ ಗುಮ್ಮ ಎಲ್ಲಿ ಗುಮ್ಮ ಮತ್ತೆ ಮಾಡಲ ಗುಮ್ಮ ಗುಮ್ಮ ಎಲ್ಲಿ ಗುಮ್ಮ. ಇಬ್ರು ತಕೊಂಡ್ಬಿಟ್ರೆ ಆಗ್ಲೇ ಗುಮ್ಮ ಮಾಡೋಣ. ಗುಮ್ಮ ಈ ಗುಡ್ಡಮ್ಮ ನೀನು ತಕ್ಕೊಳ್ಳಿ ಬೇಗ. ತಕ್ಕೋ ಅಷ್ಟೇ ಅಷ್ಟೇ. ಗುಮ್ಮ ಮಾಡಿ ಗುಮ್ಮ ಗುಮ್ಮ ಎಲ್ಲಿ ಗುಮ್ಮ. ಅಜ್ಜಿ ಬಂತು ಗುಮ್ಮ ಮಾಡಿ. ಮಕ್ಕಳಿಲ್ಲ ನಮ್ಮ ಮನೇಲಿ. ಅಲ್ಗೋದು ಹಾಯಮ್ಮ. ಆಯ್ತಾ ನಿದ್ದೆ ಹೇಳ. ಆಯ್ತಾ ನಿದ್ದೆ. ಆಯ್ತಾ ಏನು ಸಮಾಚಾರ? 2 ಸತಿ ಉಚ್ಚಿ ಆಯ್ತು, 2 ಸತಿ ಕಕ್ಕ ಆಯ್ತು, ನಿದ್ದೆ ಆಯ್ತು, ಎಲ್ಲ ಆಯ್ತು. ನಡೀರಿ ಬೀಜ ಹಾಕೊಳ್ಳಿ. ಒಂದೇ ಚಂಬಾಜಿ, ಒಂದು ಚಮ್ ಸಾಕು. ಸೀತಾ ಅಜ್ಜಿ ನೋಡಿದ ತಕ್ಷಣ ಹಾಲು ಕೊಟ್ಲು. ತಡ ಅಜ್ಜಿ ಕಾಫಿ ಮಾಡು ಅಂತ. ಕಾಫಿ ಕುಡ್ದಾಯ್ತು, ಕಾಫಿ ಕುಡಿಯೋದು. ಏನೇಳಿ ಏನು ಮಾಡ್ತಿದ್ದೀರ ಹತ್ರ ಎಲ್ಲ? ಏನು ಮಾಡ್ತಿದ್ದೆ? ಅಜ್ಜಿ ಅವ್ರನ್ನ ಮಾತಾಡಿಸ್ತವ್ರ. ಏನು ಮಾಡ್ತಿದ್ದೆ ನೀನು ಹತ್ರ ಎಲ್ಲ? ಹೇಳೋದು ಓ ನೀನೇ ಕಮ್ಮಿ ಇರುತ್ತೀಯಾ? ಕೊಂಡಪಟ್ಟಿದ್ದೀನಿ. ನಿನ್ ಗೊತ್ತಾವ ಹಾಗೆ ಇದ್ಬಿಟ್ಟ ನಿದ್ದೆ ಗೊತ್ತಾವೆ ನಿಮಗೆ? ಏನ್ರಿ ನೀವು ನಿಮ್ಗೇನು ಬರಲ್ಲ ನಿದ್ದೆ? ನಮ್ಮನ್ನೇ ಮಲಗಿಸ್ಬಿಡ್ತೀರ ನೀವು ಅಲ್ವಾ? ನಿಮ್ಮನ್ನು ಮಲಗಿಸೋದ್ರೆ ನಮ್ಮನ್ನೇ ಮಲಗಿಸ್ತೀರ ನೀವು. ಏನಮ್ಮಿ 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 ಸಮಾಚಾರ?
ಬಿಟ್ಟ ನೀರು ಎಣ್ಣೆ ಬೇಡವಾ ಒಬ್ರೊಬ್ರೇ ಅವರೇ ತೆಗಿತಾವ್ರೆ ಆಚೆಗೆ. ಇಬ್ರದ್ದು ಸ್ನಾನ ಆಯಿತು. ಒಬ್ಳು ಆರಾಮಾಗಿ ಮಲಗಿದ್ದಾಳೆ, ಇನ್ನೊಬ್ಳು ಮಲಗಬೇಕು. ಆವಾಗಲಿಂದ ತೂಗಿ ಸಾಕಾಯಿತು, ಮಲಗಲಿಲ್ಲ. ಒಂದು 5 ನಿಮಿಷ ಹಂಗೆ ಬಿಟ್ಟರೆ ಅವಳೇ ಮಲ್ಕೊಂಡ್ಬಿಡ್ತಾಳೆ. ಹಂಗೆ ಮಲಗಿಸಿದ್ದೀನಿ, ಇನ್ನೇನು ಮಲ್ಕೊಳ್ತಾಳೆ. ಇವಳು ಆಗಲೇ ಹಾಲು ಕುಡಿದು ಮಲಗಿಬಿಟ್ಲು. ಮೇಲಿದ್ದಾರೆ ಇನ್ನೂ, ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ಅವರಿಬ್ಬರು ರೆಡಿ ಮಾಡೋ ಅಷ್ಟೊತ್ತಿಗೆ ನನ್ನ ಕತೆ ಹಿಂಗಾಗಿದೆ. ನಂದು ಇನ್ನೂ ಸ್ನಾನ ಇಲ್ಲ, ಸ್ನಾನ ಮಾಡಬೇಕು. ಒಟ್ಟಿಗೆ ಫ್ರೆಶ್ ಅಪ್ ಆಗಿ ಆಮೇಲೆ ಮಕ್ಕಳನ್ನ ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಇಲ್ಲೇ ಆರಾಮಾಗಿ ಮಲಗಿರ್ತಾರೆ. ಆಮೇಲೆ ಕೆಳಗಡೆ ಕರ್ಕೊಂಡು ಹೋದ್ಮೇಲೆ ಹಾಗೆ ಮಲಗಿರ್ತಾರೆ. ಅವರೇ ಎದೋಳೋ ತನಕ ನಾನೇನು ಎದೋಳ್ಸೋಕ್ಕೆ ಹೋಗಲ್ಲ. ಯೂಶ್ವಲಿ ಇವಾಗ 9:45 ಆಗ್ತಾಯಿದೆ. ನಾನು ಕೆಳಗಡೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ 10 ಕಾಲು ಆಗಿರುತ್ತೆ. ಒಟ್ಟಿನಲ್ಲಿ ಒಂದು 11 ಗಂಟೆ ಹಂಗೆ ಎದೊಳ್ತಾರೆ. ಆಮೇಲೆ ಇನ್ನೊಂದು ಸತಿ ಹಾಲು ಕುಡಿಸಿ ಆಟ ಆಡ್ಸ್ಕೊಂಡು ಕೂತ್ಕೊಂಡ್ರೆ ಮತ್ತು ಆಮೇಲೆ 1 ಗಂಟೆ 1:15 ಹಾಗೆ ಮಲ್ಕೊಳ್ತಾರೆ. ಅಷ್ಟೇ ಇವ್ರದ್ದು ದಿನದ ರೊಟೀನು. ಓಕೆ, ನಾನೀಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾಯ್. ಟೈಮು 10:30 ಆಯಿತು. ಕೆಳಗಡೆ ತೊಗೊಂಬಂದು ಹಾಕಿದ್ರೆ ಇಬ್ಬರು ಆಟ ಆಡ್ಕೊಂಡು ಮಲಗಿದ್ದಾರೆ. ಅಷ್ಟೇ ಅವ್ರದ್ದು ನಿದ್ದೆ, 1 ಅವರ್ ಅಷ್ಟೇ ಅಲ್ಲಮ್ಮ. 1 ಅವರು ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ. ಈಗ ನಮ್ಮ ತಿಂಡಿ ಎಲ್ಲ ಆದಮೇಲೆ ಇವ್ರಿಗೆ ನಿದ್ದೆ ಮಾಡಿಸ್ಬೇಕು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಫುಲ್ಲು ಚಳಿ ಜ್ವರ ಯಾಕೋ ಮಧ್ಯಾಹ್ನದಿಂದ ಮಲಗಿಬಿಟ್ಟಿದ್ದೆ. ಪಾಪನೆಲ್ಲ ಮಲಗಿಸ್ಬಿಟ್ಟು ಈಗ ಎಚ್ಚರಿಕೆ ಆಯಿತು. ಟೈಮ್ ನೋಡಿದ್ರೆ 6 ಗಂಟೆ ಆಗಿದೆ. ಅವಳಾಗಲೇ ಎದ್ದು ಅಳ್ತಾ ಇದ್ದಾಳೆ. ನಡೀರಿ ಹೋಗಿ ನೋಡೋಣ ಏನು ಅಂತ. ಯಾರದು ಅಳ್ತಾ ಇರೋದು? ಯಾರು ಅಳ್ಕೊತಿದ್ದಾರೆ? ಪಾಪ ಹಲ್ಲ ಪಾಪ, ಏನಿದು ಏನಿದು? ಏನಿದು? ಏ ಪಿಳ್ಳೆ ಪಾಪ, ಹಾಯ್ ಮಾಡು. ಹಾಯ್. ನನ್ನ ಜುಟ್ಟು ನೋಡಿ ಫ್ರೆಂಡ್ಸ್, ನನ್ನ ಜುಟ್ಟು ನೋಡಿ ಫ್ರೆಂಡ್ಸ್, ಹೆಂಗಿದ್ದೀನಿ ಫ್ರೆಂಡ್ಸ್? ಹೇಳಿ ಫ್ರೆಂಡ್ಸ್, ನನ್ನ ಜುಟ್ಟು ನೋಡಿ ಫ್ರೆಂಡ್ಸ್. ಕಿಚಿ 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 ಕಿಚಿ. ಫಸ್ಟ್ ಟೈಮ್ ಜುಟ್ಟು ಹಾಕಿರೋದು ಪಾಪಚ್ಚಿಗೆ ಅಲ್ಲಮ್ಮ. ಸೆಕೆ ಅಂತನಾ? ನಂಗೆ ಚುಳಿ ಆಗ್ಬಿಟ್ಟಿತ್ತು. ಈ ಪಾಪಚ್ಚಿ ಏನು ಮಾಡ್ತಾ ಇದ್ದಾಳೆ? ಚಾಚೆ ಮಾಡೋಕ್ಕೆ ರೆಡಿ ಆಗುತ್ತಾ ಇದೆ. ಮತ್ತೆ ಈಗಿನ್ನೂ ಎದ್ದದೆ. ಏ ಪಾಪ ಮಲಗ್ತಾ ಇದ್ದಾಳೆ. ಫುಲ್ಲು ಚಳಿ ಜ್ವರ ಥರ ಬಂದುಬಿಟ್ಟಿತ್ತು. ಮಲ್ಕೊಂಡಿದ್ದೆ ಸ್ವೆಟ್ರೆಲ್ಲ ಹಾಕ್ಕೊಂಡು. ಈಗ ಪರವಾಗಿಲ್ಲ, ನೋಡಬೇಕು. ಓಕೆ, ಹೆಂಗೋ ಕೆಮ್ಮು ಶುರು ಆಗ್ತಾ ಇದೆ. ಕಫ ಬೇರೆ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ಸೂಪೇ ಮಾಡ್ಕೊಂಡು ಕುಡಿದ್ಬಿಡೋಣ. ಸುಮ್ಮನೆ ಕಾಫಿ ಟೀ ಎಲ್ಲ ಏನಕ್ಕೆ ಅಂದ್ಬಿಟ್ಟು ಇನ್ಸ್ಟೆಂಟ್ ಪೌಡ್ರಿತ್ತು, ಅದಕ್ಕೆ ನೀರಿಗೆ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ಕೂಲ್ ಆಗುತ್ತಲ್ಲ ವೆದರು. ಈಗ ಒಂದು 2-3 ದಿನದಿಂದ
ಹಾಗಾಗಿ ಮಕ್ಕಳಿಗೂ ಸ್ವಲ್ಪ ಶೀತ ಥರ ಸೇರ್ಕೊಂಡ್ಬಿಟ್ಟಿದೆ. ಅವರಿಂದ ನನಗೂ ಬಂತು. ಅವ್ರಿಗೆ ಕಡಿಮೆ ಆಗಿದೆ, ಇವಾಗ ಮತ್ತೆ ನನ್ನಿಂದ ಅವ್ರಿಗೆ ಸೇರಿಕೊಂಡ್ರೆ ಕಷ್ಟ. ಟ್ಯಾಬ್ಲೆಟ್ ಇದೆ, ತೊಗೋಬೇಕು. ಈಗಂತೂ ನಾನೇನು ಟ್ಯಾಬ್ಲೆಟ್ ತೊಗೋಬೇಕಂದ್ರೂ ಡಾಕ್ಟ್ರ್ ಹತ್ರ ಕೇಳಿ ಮಾಡಿ ತೊಗೋಬೇಕು. ಅದೇ ಒಂದು ಕಷ್ಟ. ಅವ್ರನ್ನ ಕನ್ಸಲ್ಟ್ ಮಾಡಿದೆ, ಪರವಾಗಿಲ್ಲ ತೊಗೊಳ್ಳಿ ಅಂದರು. ಹಾಗಾಗಿ ಸ್ವಲ್ಪ ರಾತ್ರಿ ತನಕ ಕಾಯೋದು ಬೇಡ, ಸಂಜೆನೇ ಸೂಪ್ ಮಾಡ್ಕೊಂಡು ಕುಡಿದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಒಂದೇ ಫ್ಲೇವರ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಇದರಲ್ಲಿ 3 ಥರ ಫ್ಲೇವರ್ ಮಿಕ್ಸ್ ಆಗಿದೆ. ಒಂದು ಟೊಮೊಟೊ ಸೂಪು, ಇನ್ನೊಂದು ಕಾರ್ನ್ ಸೂಪು, ಇನ್ನೊಂದು ಯಾವುದೋ ಒಂದು ಚಿಲ್ಲಿದು ಯಾವುದೋ ಇದು. ಅವೆರಡು ಸ್ವಲ್ಪ ಲೈಟ್ ಫ್ಲೇವರ್ಸ್ ಇರುತ್ತೆ. ಸೊ ಹಾಗಾಗಿ ಚಿಲ್ಲಿದು ಹಾಕಿದ್ರೆ ಅದೊಂದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಸೊ ನೀರು ಕೂಡ ಕಮ್ಮಿ ಹಾಕಿದ್ದೀನಿ, 3 ಪ್ಯಾಕೆಟ್ಗೆ ಆಗುವಷ್ಟು ಹಾಕಿಲ್ಲ, ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಸ್ವಲ್ಪ ತಿಕ್ಕಾಗಿ ಸ್ಟ್ರಾಂಗಾಗಿ ಕುಡಿದ್ಬಿಡೋಣ ಅಂತ. ಏನಾದರೂ ಮಾಡ್ಕೊಂಡು ರೆಡಿ ಆಗಬೇಕಲ್ಲ ಬೇಗ. ಹಾಗಾಗಿ ರಾತ್ರಿ ನನ್ನ ತಂಗಿ ಬಂದಿದ್ಲು. ಅವಳೇ ನಾನೇ ಪಾಪನ ಮಲಗಿಸ್ತೀನಿ ಕೊಡು ಅಂದ್ಬಿಟ್ಟು ಇಸ್ಕೊಂಡು ಮಲಗಿಸ್ತಾ ಇದ್ದಾಳೆ. ಎಷ್ಟು ಮಲಗಿಸಿದ್ರೂ ಅವಳು ಮಲಗ್ತಾನೇ ಇಲ್ಲ. ಎದ್ದು ನೋಡ್ತಾನೇ ಇದ್ದಾಳೆ. ನನಗೂ ಸುಸ್ತಾಗ್ಬಿಟ್ಟಿತ್ತಲ್ಲ, ಸರಿ ನೀನೇ ಮಲಗಿಸು ಅಂದ್ಬಿಟ್ಟು ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ. ಒಬ್ಬಳು ಮಲಗಿದ್ದಾಳೆ ಆಗಲೇ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನಗೂ ಟಯರ್ಡ್ ಆಗಿಬಿಟ್ಟಿದೆ. ಮಲ್ಕೊಳ್ಳೋಣ. ಬಾಯ್.